ವೇದಿಕೆಯ ಲೋಕಕ್ಕೆ ಸವಾಲು ಎನಿಸಿರುವಂತಹ ಮಕ್ಕಳಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಮೊದಲಿಗೆ ತಲೆನೋವು, ಅನಂತರದಲ್ಲಿ ಇಡೀ ಶರೀರದಲ್ಲಿ ನೋವು, ಅನಂತರದಲ್ಲಿ ಹೊಟ್ಟೆಯಲ್ಲಿ ಸಂಕಟವು, ವಾಂತಿ ಆಗತಕ್ಕಂತಹದ್ದು, ತದನಂತರದಲ್ಲಿ ನಿದ್ರಾಹೀನತೆ ಇತ್ಯಾದಿಗಳು ಹೀಗೆ ಒಂದಾದ ಮೇಲೆ ಒಂದು ರೀತಿಯಲ್ಲಿ ಆಗ್ತಾ ಹೋಗಿ ತದನಂತರದಲ್ಲಿ ಆಹಾರ ಪದಾರ್ಥಾದಿಗಳು ಕೂಡ ಅಂದರೆ ಊಟ ಇತ್ಯಾದಿಗಳನ್ನು ಕೂಡ ಮಾಡಿದರೆ ನಿಲ್ಲದೇ ಇರತಕ್ಕಂಥ ಸ್ಥಿತಿಗೆ ಹೋಗ್ತಕ್ಕಂತಹ ಸಮಸ್ಯೆ ಇರತಕ್ಕಂಥದ್ದು ಈಗೀಗ ಅತಿಯಾಗಿ ಬಾಧಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಇದು ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂಥದ್ದು. ವೈದ್ಯರು ಅಂತ ಹೇಳಿಕೊಂಡು ಔಷಧಿಗಳನ್ನು ಮಾಡ್ತಾ ಇರ್ತಾರೆ, ಯಾವುದೇ ಪ್ರಯೋಜನವಾಗದೆ ಅಂತಹ ವ್ಯಕ್ತಿಗಳು ಸಾವಿಗೆ ಗುರಿಯಾಗ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ಕಾಣ್ತಾ ಇದ್ದೀವಿ. ಆದರೆ ನಾವು ಈಗ 15ರಿಂದ 20 ವರ್ಷದ ಹಿಂದೆಯೇ ಇಂತಹ ಸಮಸ್ಯೆಗಳನ್ನು ಭೇದಿಸಿ ಅನುಗ್ರಹದಿಂದಾಗಿ ಅವರಿಗೆ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡಿಕೊಟ್ಟು ಜೀವನದಲ್ಲಿ ಅವರು ಯೋಗ್ಯವಾಗಿ ಬದುಕಿ ಎಲ್ಲರಾಗಿ ಬಾಳುವಂತೆ ಮಾಡಿರತಕ್ಕಂಥದ್ದು ಇದು ದೈವಿಕವಾದಂತಹ ಶಕ್ತಿಯಿಂದ ಮಾತ್ರ ಸಾಧ್ಯ. ಮತ್ತು ಎಲ್ಲರೂ ಕೂಡ ಆತಂಕವನ್ನು ಪಡೆದೇನೆ ದೈವಿಕವಾದಂತಹ ಶಕ್ತಿಯನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳನ್ನು ರಕ್ಷಣೆಯನ್ನು ನೀವು ಮಾಡಿಕೊಳ್ಳಿ.